ಕೇಳೋದಾದ್ರೆ ಅಂದ್ರೆ 2018 ಈ ಸಿನಿಮಾ ಪ್ಲಾನ್ ಆಗಿತ್ತು, ಬಟ್ ಈಗ ಮಾಡಿದ್ರಿ. ಡೆವಿಲ್ ಟೈಟ್ಲ್ ಕೇಳಿದಾಗ ದರ್ಶನ್ ಸರ್ ಮನಸ್ಸಲ್ಲಿ ಆರಂಭದಲ್ಲಿ ಆವಾಗ ಏನು ಉಳಿತು, ಬಟ್ ಇದು ನೆಗೆಟಿವ್ ಅಂತ ಅವ್ರು ಯಾವತ್ತು ಕನ್ಸಿಡರ್ ಮಾಡ್ಲಿಲ್ವಾ, ಹೇಗೆ ಅನ್ನುವಂಥದ್ದು? ಇಲ್ಲ, ಟೈಟ್ಲ್ ಬಂದು ಸಿನಿಮಾಗೆ ತುಂಬಾ ಸೂಕ್ತವಾಗಿತ್ತು, ಸ್ಕ್ರಿಪ್ಟ್ಗೆ ಸೂಕ್ತವಾಗಿತ್ತು. ಸೊ ಹಾಗಾಗಿ ಇನ್ಫ್ಯಾಕ್ಟ್ ಡೆವಿಲ್ ಟೈಟ್ಲ್ ಬೇರೆ ಯಾರ ಹತ್ರ ಇತ್ತು, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾವು ಟೈಟ್ಲ್ ಅವ್ರ ಹತ್ರ ನಾವು ತಗೊಂಡಿದ್ದು. ಅಂಡ್ ಈಗ ನಾವು ಏನೇ ನೋಡ್ತೀವಿ, ಇಟ್ ಇಸ್ ಆಲ್ ಅಬೌಟ್ ದ ಫಿಲ್ಮ್, ಇಟ್ಸ್ ಅಬೌಟ್ ದ ಸ್ಕ್ರಿಪ್ಟ್. ಅದಕ್ಕೆ ಏನ್ ಬೇಕು ಅದನ್ನೇ ಮಾಡಿರೋದು. ಅಂಡ್ ಅದು ಟೈಟ್ಲ್ ಅದಕ್ಕೆ ಸೂಕ್ತವಾಗಿತ್ತು, ಹಾಗಾಗಿ ಡೆವಿಲ್ ಅಂತ. ಯಾಕೆ ಡೆವಿಲ್ ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಾಗ ಯಾಕೆ ಪರ್ಟಿಕ್ಯುಲರ್ ಆಗಿ ಕತೆಗೆ ಈ ಟೈಟ್ಲ್ ಆಯ್ತು, ಮತ್ತೆ ಏನ್ ಹೇಳಕೊಟ್ಟಿದ್ರಿ ಅನ್ನೋಂಥದ್ದು ಸರ್ ನೀವು ಸಣ್ಣದಾಯ್ತು? ಅದಕ್ಕೆ ಅನ್ನೋದವರಿಗೆ ನೋಡ್ಬೇಕು ನೀವು. ಟೈಟಲ್ ಸರ್ ಯಾಕೆ ಕತೆಗೆ ಆಗ್ತಾ ಇತ್ತು, ಹೇಗೆ ಕತೆಗೆ ಆಪ್ಟ್ ಆಗಿತ್ತು ಟೈಟ್ಲ್, ಅದಕ್ಕೋಸ್ಕರ ಟೈಟ್ಲ್ಗೋಸ್ಕರ ಕತೆ ಮಾಡಿಲ್ಲ, ಕತೆಗೋಸ್ಕರ ಟೈಟ್ಲ್ ಆಪ್ಟ್ ಆಗಿತ್ತು, ಅದಕ್ಕೆ ತಗೊಂಡು. ಓಕೆ ಸರ್, ದರ್ಶನ್ ಸರ್ ಲೈಫಲ್ಲಿ ಒಂದು ಘಟನೆ ನಡೀತು, ಅದು ಖಂಡಿತ ಚಿತ್ರತಂಡಕ್ಕೆ ಒಂದು ಸಂಕಷ್ಟದ ಪರಿಸ್ಥಿತಿನ ತಂದುಕೊಡ್ತು. ಬಟ್ ಅದು ಬಿಫೋರ್ ನೀವು ಶೂಟ್ ಮಾಡುವಂಥ ಪ್ಲಾನು ಮತ್ತು ಅವರು ಹೊರಗಡೆ ಬಂದ ನಂತರ ಶೂಟ್ ಮಾಡಿದಂತಹ ಸನ್ನಿವೇಶ ಎಷ್ಟು ಡಿಫಿಕಲ್ಟ್ ಆಗಿತ್ತು ನಿಮಗೆ ಅನ್ನುವಂಥದ್ದು? ಅಂದರೆ ಸಿನಿಮಾದ ಕೆಲವು ಪೋರ್ಷನ್ ಉಳಿಸ್ಕೊಂಡಿದ್ರಿ, ಅದನ್ನು ಬಂದ ನಂತರ ಅವರು ಆಕ್ಟರ್, ಅವರು ಅವಾಗಲಿ ಅದಾದ್ಮೇಲಾಗ್ಲಿ ಸಿನಿಮಾ ಆಕ್ಟ್ ಮಾಡ್ಬೇಕಾದ್ರಾಗ್ಲಿ ಈಸ್ ಅ ಪ್ರೊಫೆಷನಲ್. ಬೇರೆ ಯಾವುದೇ ತರಹದ, ಇನ್ಫ್ಯಾಕ್ಟ್ ನಮ್ಮ ಸೆಟ್ ಅಲ್ಲಿ ನಾವು ಫಸ್ಟ್ ಫಾಲೋ ಮಾಡೋದೇ ಅದು. ಆಕ್ಚುಲಿ ಏನಂದ್ರೆ ವೆರಿ ಪ್ರೊಫೆಷನಲ್. ನಾವಲ್ಲಿ ಬರೋದು ಎಲ್ಲರೂ ಅಲ್ಲಿ ಅಷ್ಟು ಜನ, ಯಾಕಂದ್ರೆ ಒಂದು 400-500 ಜನ ಒಂದು ಸೆಟ್ ಅಲ್ಲಿ ಸೇರ್ತೀವಿ, ಅಲ್ಲಿ ಒಂದು ಕೆಲಸ ನಡೆಯುತ್ತೆ. ಅದ್ರ ಹಿಂದೆ ಶ್ರಮ ಪಡುವಂತ ನಮ್ಮ ಜಗ್ಗಿ ಆಗಿರ್ಬೋದು, ಸುರೇಶ್ ಅವ್ರು ಆಗಿರ್ಬೋದು, ಅಷ್ಟು ಜನ ಸೇರಿಸಿ ಒಂದು ಕೆಲಸನ ಅಚ್ಚುಕಟ್ಟಾಗಿ ಶೂಟಿಂಗ್ ಮಾಡಬೇಕು ಅಂತ ಏರ್ಪಾಡು ಮಾಡ್ಕೊಡ್ತಾರಲ್ಲ, ಅಲ್ಲಿ ಬಂದು ನಾವು ಬೇರೆ ಯಾವುದೇ ತರಹದ ಡಿಸ್ಕಷನ್ಸ್ ಆಗಲಿ ಬೇರೆ ವಿಷಯಗಳು ನಡೀತಾ ಇರಲಿಲ್ಲ. ಇಟ್ ವಾಸ್ ಅ ಪ್ಯೂರ್ ವರ್ಕ್ ಎನರ್ಜಿ ಅಂಡ್ ವರ್ಕ್ ದಟ್ ಹ್ಯಾಪನ್. ಸೊ ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ. ಕತೆ ಚೆನ್ನಾಗಿ